ಈ ಪ್ರಾಜೆಕ್ಟ್ ನೇಮ್ ಬಂದು ಐವೇ ಸೆರೆನಿಟಿ ಅಂದ್ಬಿಟ್ಟು ಇದು ಓವರ್ಲಾಗ್ ಬಂದು 3 acres ಇದೆ ನಿಮಗೆ. ಮತ್ತೆ 35 ಫ್ಲಾಟ್ಸ್ ಇದೆ ನಿಮಗೆ. ಡೈಮೆನ್ಷನ್ ವೈಸ್ ಹೋಗ್ತೀರಾ ಅಂದ್ರೆ 30-40 30-50 ಆ ಡೈಮೆನ್ಷನ್ ಕೂಡ ಇದೆ ನಿಮಗೆ. ಬೇಸ್ ಅಂದ್ರೆ ನಿಮಗೆ ಲೈಕ್ ಕೂಡ ಅಪ್ರೂವಲ್ ಇದೆ, ಇಂಡಿವಿಜುವಲ್ ಈ ಖಾತಾ ಇದೆ ನಿಮಗೆ. ಈ ಪ್ರಾಜೆಕ್ಟ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಡಿ ಮಟ್ ಆಪೋಸಿಟೇ ಬರುತ್ತೆ. ಮತ್ತೆ ಹೈವೇ ಇಂದ ಜಸ್ಟ್ 200 ಮೀಟರ್ ಹೈವೇ ಅಟ್ಯಾಚ್ ಪ್ರಾಜೆಕ್ಟ್ ಇದು ನಿಮಗೆ. ಚಿಕ್ಕಬಳ್ಳಾಪುರ ಟೌನ್ ಇಂದ ಲೈಕ್ ಬಸ್ ಸ್ಟಾಪ್ ಇಂದ ನಿಮಗೆ ಜಸ್ಟ್ ಎಕ್ಸಾಕ್ಟ್ ಆಗಿ 1 ಕಿಲೋಮೀಟರ್ ಆಗುತ್ತೆ ನಿಮಗೆ. ನಮಸ್ಕಾರ, ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ನಾನು ಇವತ್ತು ಚಿಕ್ಕಬಳ್ಳಾಪುರಲ್ಲಿ ಇದ್ದೀನಿ. ನಾನು ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಏನಕ್ಕಿದ್ದೀನಿ ಅಂದರೆ ಇವತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಹತ್ರ ಇದ್ದೀನಿ. ಈ ಪ್ರಾಜೆಕ್ಟ್ ನೇಮ್ ಬಂದು ನಿಮಗೆ ಐವೇ ಸೆರೆನಿಟಿ ಅಂದ್ಬಿಟ್ಟು ಇದು ಓವರ್ ಆಗಿ ಬಂದು 3 acres ಇದೆ. ಇಂಡಿವಿಜುವಲ್ ಈ ಖಾತಾ ಕೂಡ ಇದೆ ನಿಮಗೆ, ಕೂಡ ಅಪ್ರೂವಲ್ ಕೂಡ ಇದೆ. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ. ಇಂಡಿವಿಜುವಲ್ ಪಾರ್ಟ್ಗೆ ನಿಮಗೆ ವಾಟರು, ಡ್ರೈನೇಜ್, ಎಲೆಕ್ಟ್ರಿಸಿಟಿ ಎಲ್ಲ ಕೂಡ ಇದೆ. ನೀವು ರೋಡ್ ಕೂಡ ನೋಡ್ತಿರ್ಬೋದು, ಸಿಮೆಂಟ್ ರೋಡ್ ಆಗಿದೆ. ಮತ್ತೆ ಸ್ಟ್ರೀಟ್ ಲೈಟ್ ಕೂಡ ರೆಡಿ ಇದೆ ನಿಮಗೆ. ಈ ಪ್ರಾಜೆಕ್ಟ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಡಿ ಮಟ್ ಆಪೋಸಿಟೇ ಬರುತ್ತೆ. ಮತ್ತೆ ಹೈವೇ ಇಂದ ಜಸ್ಟ್ 200 ಮೀಟರ್ ಹೈವೇ ಅಟ್ಯಾಚ್ ಪ್ರಾಜೆಕ್ಟ್ ಇದು ನಿಮಗೆ. ಚಿಕ್ಕಬಳ್ಳಾಪುರ ಟೌನ್ ಇಂದ ಲೈಕ್ ಬಸ್ ಸ್ಟಾಪ್ ಇಂದ ನಿಮಗೆ ಜಸ್ಟ್ ಎಕ್ಸಾಕ್ಟ್ ಆಗಿ 1 ಕಿಲೋಮೀಟರ್ ಆಗುತ್ತೆ ನಿಮಗೆ. ನೀವೇನು ನೋಡ್ತಿದ್ದೀರಾ, ನಮ್ಮ ಲೇಔಟಲ್ಲಿ ಆಲ್ರೆಡಿ ನಿಮಗೆ ಮನೆಗಳು ಕೂಡ ಎಲ್ಲ ಡೆವಲಪ್ಮೆಂಟ್ ಆಗಿದ್ದಾವೆ. ಮತ್ತು ಇನ್ಕಮ್ ಪರ್ಪಸ್ಗೆ ಲೈಕ್ ರೆಂಟಲ್ ಇನ್ಕಮ್ ಪರ್ಪಸ್ ಕೂಡ ತುಂಬ ಚೆನ್ನಾಗಿದೆ ಈ ಲೇಔಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಹೈ ರಿಟರ್ನ್ಸ್ ಕೂಡ ಬರುತ್ತೆ. ನಿಯರ್ ಬೈ ಡೆವಲಪ್ಮೆಂಟ್ಸ್ ಹೋಗ್ತೀರಾ ಅಂದರೆ ನಿಮಗೆ ಡಿ ಮಟ್ ಆಪೋಸಿಟೇ ಇದೆ. ಮತ್ತು ಈಶಾ ಫೌಂಡೇಶನ್ ಇದೆ, ನಂದಿ ಹಿಲ್ಸ್ ಇದೆ. ಮತ್ತು ಮೆಡಿಕಲ್ ಕಾಲೇಜ್ ವೈಸ್ ಹೋಗ್ತೀರಾ ಅಂತಂದರೆ ನಿಮಗೆ SJCTI ಕಾಲೇಜ್ ಇದೆ, ನಾಗಾರ್ಜುನ ಕಾಲೇಜ್ ಇದೆ. ಸರೌಂಡಿಂಗ್ ಎಲ್ಲ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇದೆ. ನಿಮಗೆ ಎಲ್ಲ ಥರ ನ್ಯಾಷನಲ್ ಬ್ಯಾಂಕಲ್ಲಿ ಕೂಡ ಬ್ಯಾಂಕ್ ಲೋನ್ ಆಗುತ್ತೆ. ಅಪ್ ಟು ನಿಮಗೆ 70 to 90% ಆಗುತ್ತೆ. 90% ಹಿಂಗೆ ಬ್ಯಾಂಕ್ ಲೋನ್ ಬೇಕಂದರೆ IDBI ಬ್ಯಾಂಕ್ಗೆ ಹೋಗಬೇಕಾಗುತ್ತೆ. ಅದರಲ್ಲಾದರೆ ನಿಮಗೆ 90% ನಿಮಗೆ ಫಂಡ್ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ಇನ್ನು SBI, ICICI, HDFC ಇದರಲ್ಲೆಲ್ಲ ನಿಮಗೆ 70 to 75% ಬ್ಯಾಂಕ್ ಲೋನ್ ಮಾಡಿಕೊಡ್ತಾರೆ. ನೀವು ನೋಡ್ತಿರ್ಬೋದು, ನಿಮಗೆ ಎಂಟರ್ ಲೇಔಟಿಗೆ ಬೋರ್ವೆಲ್ ಕೂಡ ಕೊಟ್ಟಿದ್ದಾರೆ. ವಾಟರ್ಗೂ ಕೂಡ ಏನೂ ತೊಂದರೆ ಇರಲ್ಲ. ಮತ್ತು ನೀವು ಸೈಟ್ ಮಾರ್ಕಿಂಗ್ ಕೂಡ ಚೆನ್ನಾಗಿ ಮಾರ್ಕಿಂಗ್ ಕೊಟ್ಟಿದ್ದಾರೆ. ನಂಬರ್ ಬೋರ್ಡ್ ಇದೆ. ಮತ್ತು ನಿಮ್ಮ ಸೈಟ್ ಫ್ರಂಟಲ್ಲಿ ಏನು ಬರುತ್ತೆ, ಮಿನಿ ಗಾರ್ಡನ್ ಮಾಡಿದ್ದಾರೆ. ಫ್ರಂಟಲ್ಲಿ ನೋಡ್ತಿರ್ಬೋದು, ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಇಂಡಿವಿಜುವಲ್ ಫ್ಲಾಟ್ಗೂ ಕೂಡ ನಿಮಗೆ ವಾಟರ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ನೀವು ನೋಡ್ತಿರ್ಬೋದು. ವಾಟರ್ ಕಲೆಕ್ಷನು, ಡ್ರೈನೇಜು, ಎಲೆಕ್ಟ್ರಿಸಿಟಿ ಎಲ್ಲ ಕೂಡ ಏನು ಬೇಸಿಕ್ ನೀಡ್ ಬೇಕೋ ಈ ಲೇಔಟಲ್ಲಿ ನಿಮಗೆ ಬೇಸಿಕ್ ನೀಡ್ ಕೊಟ್ಟಿದ್ದಾರೆ. ನಾನೇನು ನಿಂತಿದ್ದೀನಲ್ಲ, ಈ ರೋಡ್ ಬಂದು ನಿಮಗೆ CC ರೋಡ್ ಆಗಿರುತ್ತೆ. ಇದು ಕೂಡ 30 feet ರೋಡು. ಮತ್ತು ಮೇನ್ ರೋಡ್ ಬಂದು ನಿಮಗೆ 40 feet ರೋಡ್ ಇರುತ್ತೆ. ನಿಮಗೆ ಅಮ್ಯುನಿಟೀಸ್ ಅಂದರೆ ಲೈಕ್ ಪಾರ್ಕ್ ಆಗಿರ್ಬೋದು, ಕಾಮನ್ ಏರಿಯಾ, ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಮತ್ತು ಕಾಂಪೌಂಡ್ ಇದೆ. ಅಂದರೆ ಗೇಟೆಡ್ ಕಮ್ಯುನಿಟಿ ಇದು. ನಿಮಗೆ ಸುತ್ತಲೂ ಕಾಂಪೌಂಡ್ ಕೂಡ ಕವರ್ ಆಗಿದೆ. ನೀವು ಟ್ರಾನ್ಸ್ಪೋರ್ಟೇಷನ್ ಬೇಸ್ ಹೋಗ್ತೀರಾ ಅಂದರೆ ನಿಮಗೆ ಹೈವೇ ಅಟ್ಯಾಚ್ ಪ್ರಾಜೆಕ್ಟ್ ಆದ್ದರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಏನಕ್ಕೂ ನಿಮಗೆ ತೊಂದರೆ ಇರಲ್ಲ. ಬಸ್ಸಸ್ ಎಲ್ಲ ಕೂಡ ಅವೈಲೇಬಲ್ ಆಗಿರ್ತವೆ ನಿಮಗೆ. ಮತ್ತು ಸ್ಕೂಲ್ಸು, ಕಾಲೇಜ್ ಬಸ್ಸಸ್ ಕೂಡ ನಿಮಗೆ ಲೇಔಟ್ ನಿಯರೇ ಬರ್ತವೆ. ನಿಮಗೆ ಪಿಕಪ್ ಡ್ರಾಪಿಗೂ ಕೂಡ ಏನೂ ತೊಂದರೆ ಇರೋದಿಲ್ಲ ನಿಮಗೆ. ಈ ಲೇಔಟಲ್ಲಿ ನಿಮಗೆ ಪ್ರೈಸ್ ಕೂಡ 3800 ಇದೆ. ಅದರಲ್ಲೂ ಕೂಡ ನಿಮಗೆ ಸ್ಟ್ರೈಟ್ಲಿ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಮತ್ತು ಬುಕಿಂಗ್ ಅಮೌಂಟು ಕೂಡ ಜಸ್ಟ್ 10,000 rupees. ಜಸ್ಟ್ ಲೀಗಲ್ ವೆರಿಫೈ ಮಾಡಲಿಕ್ಕೆ ನೀವು ಲೀಗಲ್ ತೊಗೊಂಡೋಗಿ ವೆರಿಫೈ ಮಾಡಿ ಓಕೆ ಅಂದರೆ ಫರ್ದರ್ ಮೂವ್ ಆಗ್ಬೋದು. ಇಲ್ಲ ಅಂದರೆ ಸ್ಟೆಪ್ ಬ್ಯಾಕ್ ಆಗ್ತೀರ ಅಂದರೂ ಕೂಡ ಬಂದು ನೀವು ಅದೇನು ಲೀಗಲ್ ತೊಗೊಂಡು ಹೋಗಿದ್ದೀರಲ್ಲ ಅದು ತಂದು ರಿಟರ್ನ್ ಕೊಟ್ಟರೆ ಅದು ರೀಫಂಡ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಅದು ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತಾರೆ. ಬೇಕಾದ್ರೆ ಕೆಳಗಡೆ ಶೋ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಯಾಬ್ ಅನ್ನೋದನ್ನು ಬುಕ್ ಮಾಡ್ಕೊಳ್ಳಿ. ಈ ವೀಕಲ್ಲೇ ವಿಸಿಟ್ ಮಾಡ್ಕೊಳ್ಳಿ. ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ರಿಟರ್ನ್ಸ್ ಖಂಡಿತ ಸಿಗುತ್ತೆ.